ತ್ರಿಷಾ ಕೃಷ್ಣನ್ ಅವರ ಹೆಸರು ಇತ್ತೀಚೆಗೆ ಸಾಕಷ್ಟು ಟ್ರೆಂಡಿಂಗ್ನಲ್ಲಿದೆ. ಇವರ ಒಟ್ಟು ಮೌಲ್ಯ ಆಸ್ತಿ ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಹಾಗಾದ್ರೆ ತ್ರಿಷಾ ಕೃಷ್ಣನ್ ಅವರು ಎಷ್ಟು ಕೋಟಿ ಒಡತಿ ಗೊತ್ತಾ? ಬನ್ನಿ ನೋಡೋಣ. ಸುಮಾರು 20 ವರ್ಷಗಳಿಂದ ಸಿನಿಮಾ ರಂಗದಲ್ಲಿ ಸ್ಟಾರ್ ನಟಿಯಾಗಿ ತ್ರಿಷಾ ಕೃಷ್ಣನ್ ಮಿಂಚ್ತಾ ಇದ್ದಾರೆ. ಕಡಿಮೆ ಸಮಯದಲ್ಲಿಯೇ ಹೆಚ್ಚು ಫಾಲೋಯಿಂಗ್ ಗಳಿಸಿದ್ರು. ಈಗಲೂ ಕಡಿಮೆ ಆಗದಂತೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಆದ್ರೆ ಕಳೆದ 4 ದಿನಗಳಿಂದ ತ್ರಿಷಾ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಚರ್ಚೆ ಆಗ್ತಾ ಇದೆ. ಇದರೊಂದಿಗೆ ಆಕೆಯ ಲೈಫ್ ಸ್ಟೈಲ್, ಆಸ್ತಿಗಳ ಕುರಿತು ತಿಳಿದುಕೊಳ್ಳಲು ಅಭಿಮಾನಿಗಳು ಸಖತ್ ಸರ್ಚ್ ಮಾಡಿದ್ದಾರೆ. ದಕ್ಷಿಣ ಭಾರತದ ಸ್ಟಾರ್ ನಟಿಯರಲ್ಲಿ ತ್ರಿಷಾ ಕೃಷ್ಣನ್ ಪ್ರತ್ಯೇಕವಾಗಿ ಹೇಳುವಂತಿಲ್ಲ. ಸುಮಾರು 2 ದಶಕಗಳು ಸಿನಿಮಾ ರಂಗದಲ್ಲಿ ಭಾರಿ ಡಿಮ್ಯಾಂಡ್ ಪಡೆದುಕೊಂಡಿದ್ರು. ಈಗಲೂ ಸತತ ಸಿನಿಮಾಗಳಲ್ಲಿ ನಟಿಸುವ ಮೂಲಕ ಬ್ಯುಸಿ ಆಗಿದ್ದಾರೆ. ಇತ್ತೀಚೆಗೆ ತ್ರಿಷಾ ಹೆಸರು ಸಖತ್ ಟ್ರೆಂಡ್ ಆಗ್ತಾ ಇದೆ. ಇದಕ್ಕೆ ಕಾರಣ ತಮಿಳು ನಟ ದಳಪತಿ ವಿಜಯ್ ಸಂಗೀತ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಕೆ ಮಾಡಿರೋದು. ಕಾಲಿವುಡ್ ಸ್ಟಾರ್ ಹೀರೋ ವಿಜಯ್ ದಳಪತಿಯಿಂದ ವಿಚ್ಛೇದನ ಬೇಕು ಅಂತ ಪತ್ನಿ ಸಂಗೀತ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ತನ್ನ ಪತಿಗೆ ಬೇರೆ ನಟಿಯೊಂದಿಗೆ ಸಂಬಂಧ ಇರೋದಾಗಿ ಆಕೆ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ ಅಂತ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ. ಇದರೊಂದಿಗೆ ಆ ನಟಿ ಬೇರೆ ಯಾರೂ ಅಲ್ಲ ತ್ರಿಷಾ ಅಂತ ನೆಟ್ಟಿಗರು ಟ್ರೋಲ್ ಮಾಡ್ತಾ ಇದ್ದಾರೆ. ಈ ಕಾರಣದಿಂದಲೇ ತ್ರಿಷಾ ಕೃಷ್ಣನ್ ಹಾಗೂ ಆಕೆಯ ವೈಯಕ್ತಿಕ ಜೀವನದ ಬಗ್ಗೆ ಭಾರಿ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದೆ. 1999ರಲ್ಲಿ ತ್ರಿಷಾ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಆ ಬಳಿಕ 2004ರಲ್ಲಿ ಪ್ರಭಾಸ್ ಜೊತೆ ವರ್ಷಂ ಸಿನಿಮಾದೊಂದಿಗೆ ಬ್ಲಾಕ್ ಬಸ್ಟರ್ ಹಿಟ್ ಪಡೆದುಕೊಂಡಿದ್ರು. ಈ ಸಿನಿಮಾ ತ್ರಿಷಾ ಅವರ ವೃತ್ತಿ ಜೀವನಕ್ಕೆ ಬಿಗ್ ಟರ್ನ್ ನೀಡಿತು. ತಮಿಳು, ತೆಲುಗು, ಕನ್ನಡ, ಮಲಯಾಳಂ ಭಾಷೆಗಳಲ್ಲಿ ಸತತ ಹಿಟ್ಸ್ ಪಡೆದುಕೊಂಡ್ರು. 40ರ ವಯಸ್ಸಿನಲ್ಲೂ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳೊಂದಿಗೆ ಪ್ರೇಕ್ಷಕರನ್ನು ರಂಜಿಸ್ತಾ ಇದ್ದಾರೆ. ಸದ್ಯ ತ್ರಿಷಾ ಈಗ ಒಂದು ಸಿನಿಮಾಗೆ 3 ಕೋಟಿ ರೂಪಾಯಿಗೂ ಹೆಚ್ಚು ಸಂಭಾವನೆ ಪಡೆದುಕೊಂಡಿದ್ದಾರೆ. ಅದೇ ರೀತಿ ನಟ ವಿಜಯ್ ಅವರೊಂದಿಗೆ ನಟಿಸಿದ್ದ ಲಿಯೋ ಸಿನಿಮಾದಲ್ಲೂ 5 ಕೋಟಿ ರೂಪಾಯಿ ಸಂಭಾವನೆ ಸ್ವೀಕರಿಸಿದ್ರಂತೆ. ಇನ್ನು ವರ್ಷಂ, ಗಿಲ್ಲಿ, 6, ಕೋಡಿ, ಪೊನ್ನಿಯಿನ್ ಸೆಲ್ವಂ ಸೇರಿದಂತೆ ಹಲವು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ದಕ್ಷಿಣ ಭಾರತದ ಸಿನಿಮಾಗಳ ನಟಿಯರಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟಿಯಲ್ಲಿ ತ್ರಿಷಾ ಕೂಡ ಒಬ್ಬರಿದ್ದಾರೆ. ತಮಿಳಿನಲ್ಲಿ ಪೊನ್ನಿಯಿನ್ ಸೆಲ್ವಂ ಸಿನಿಮಾ ಹಿಟ್ಟಾದ ಬಳಿಕ ಅವರ ಸಂಭಾವನೆ ಮೊತ್ತವನ್ನ 3 ಕೋಟಿ ರೂಪಾಯಿಯಿಂದ 5 ಕೋಟಿ ರೂಪಾಯಿಗೆ ಹೆಚ್ಚಿಸಿಕೊಂಡಿದ್ರಂತೆ. ವರದಿಗಳ ಅನ್ವಯ ತ್ರಿಷಾ ಆಸ್ತಿ ಸುಮಾರು 85 ಕೋಟಿ ರೂಪಾಯಿ ಅಂತೆ. ತ್ರಿಷಾಗೆ ಹೈದರಾಬಾದ್, ಚೆನ್ನೈನಲ್ಲಿ ಸ್ವಂತ ಮನೆ ಇದೆ. ಅಷ್ಟೇ ಅಲ್ಲದೆ ಪ್ರೀಮಿಯಂ ಕಾರ್ ಕಲೆಕ್ಷನ್ ಕೂಡ ಇದೆಯಂತೆ. ಇವುಗಳ ದರ ಬರೋಬ್ಬರಿ 63 ಲಕ್ಷದಿಂದ 80 ಲಕ್ಷ ರೂಪಾಯಿ ಅಂತೆ. ಇನ್ನು ತ್ರಿಷಾ ಅವರಿಗೆ ಬ್ರ್ಯಾಂಡ್ ಎಂಡರ್ಸ್ಮೆಂಟ್ಗಳಿಂದ ಸುಮಾರು 9 ಕೋಟಿ ರೂಪಾಯಿ ಅಂತೆ. ಹೈದರಾಬಾದ್ನ 6 ಕೋಟಿ ರೂಪಾಯಿ ಮೌಲ್ಯದ ಲಕ್ಸುರಿ ನಿವಾಸದಲ್ಲಿ ವಾಸ ಮಾಡ್ತಾ ಇದ್ದು, ಚೆನ್ನೈನಲ್ಲಿ ಸುಮಾರು 10 ಕೋಟಿ ರೂಪಾಯಿ ಮೌಲ್ಯದ ಐಷಾರಾಮಿ ಮನೆಯೂ ಇದೆ. ತ್ರಿಷಾ ಅವರು ಇತ್ತೀಚೆಗೆ ಅಜಿತ್ ಅವರ ಜೊತೆ ತಮಿಳು ಥ್ರಿಲ್ಲರ್ ಸಿನಿಮಾದಲ್ಲಿ ಅಭಿನಯಿಸಿದ್ರು. ಆದ್ರೆ ಬಾಕ್ಸ್ ಆಫೀಸ್ ನಲ್ಲಿ ಪ್ರೇಕ್ಷಕರು, ಅಭಿಮಾನಿಗಳ ಮೆಚ್ಚುಗೆಯನ್ನ ಗಳಿಸ್ತಿಲ್ಲ. ಈ ಸಿನಿಮಾ ಅಜಿತ್ ಅವರ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿತು. ಭರ್ಜರಿ ಆಕ್ಷನ್ ಹಾಗೂ ಮಾಸ್ ಇಮೇಜ್ ನೊಂದಿಗೆ ಬಿಡುಗಡೆಯಾದ ಸಿನಿಮಾದಲ್ಲಿ ಅಜಿತ್ ವಿಲನ್ ಹೊಡೆಯೋದಕ್ಕಿಂತ ಅವರಿಂದ ಹೊಡೆಸ್ಕೊಳ್ಳೋದು ಹೆಚ್ಚಿತ್ತು. ಅಲ್ಲದೆ ಸಿನಿಮಾ ಮ್ಯೂಸಿಕ್ ಹಾಗೂ ಎಂಟ್ರಿ ಸಾಂಗ್ ಸಂಭಾಷಣೆ ಸಿನಿಮಾ ಪ್ರೇಮಿಗಳಿಗೆ ನಿರಾಸೆ ಮೂಡಿಸಿದಂತೆ ಕಾಣಿಸುತ್ತೆ.